ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಇಬ್ರಿಯ 1:9. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ, ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಈ ವಾಕ್ಯವನ್ನು ಗ್ರಹಿಸಲಿಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಬ್ರಿಯ ಪತ್ರಿಕೆ ಒಂದು ವಿಶೇಷವಾದ ಪತ್ರಿಕೆ. ಹಳೆ ಒಡಂಬಡಿಕೆಯನ್ನೇ ಆಧರಿಸಿ ಕ್ರಿಸ್ತನ ಕುರಿತಾದ ನೈಜತೆಗಳನ್ನು, ವಿಶೇಷತೆಗಳನ್ನು ಯಹೂದ್ಯರಿಗೆ ಮನದಟ್ಟು ಮಾಡುವಂತೆ ಬರೆಯಲ್ಪಟ್ಟ ಒಂದು ವಿಶೇಷವಾದ ಪತ್ರಿಕೆ. ಇದರಲ್ಲಿ ಯೇಸು ಕ್ರಿಸ್ತನ ಕುರಿತಾದ ಅನೇಕ ವಿಶೇಷತೆಗಳನ್ನು ನಾವು ಓದ್ತಾ ಹೋಗ್ಬಹುದು. ಈ ವಾಕ್ಯಕ್ಕೆ ಬರುವಾಗ ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನೂ ಎನ್ನುವಂಥ ಭಾಗವನ್ನು ಇಲ್ಲಿ 4ನೇ ವಚನದಿಂದ 14ನೇ ವಚನ ತನಕ ಅಲ್ಲಿ ವಿಶೇಷವಾಗಿ ಹೇಳಲಾಗ್ತದೆ. ಆದರೆ 2ನೇ ಅಧ್ಯಾಯದ 5ನೇ ವಚನದಿಂದ ಯೇಸು ದೇವದೂತರಿಗಿಂತ ಕಡಿಮೆ ಮಾಡಲ್ಪಟ್ಟನೆಂಬುದಾಗಿ ಬರೆಯಲ್ಪಟ್ಟದೆ. ಈಗ ನಾವು ಹೇಗೆ ತಂದೆ ದೇವರು ದೇವದೂತರೆಲ್ಲರಿಗೂ ಯೇಸು ಕ್ರಿಸ್ತನಿಗೆ ಅಡ್ಡ ಬೀಳಲಿಕ್ಕೆ ತಂದೆ ದೇವರು ಅಪ್ಪಣೆ ಕೊಟ್ಟನೆನ್ನುವಂಥ ಮಾತನ್ನ ಮೇಲ್ಭಾಗದಲ್ಲಿ ನಾವು ಓದ್ತೇವೆ. ಈತನು ಭೂಲೋಕದಲ್ಲಿ ಇದ್ದ ದಿನಗಳಲ್ಲಿ ಆತನು ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸಿದ್ದಾನೆ. ಏಷಾಯನು ಇದನ್ನು ಬರೆಯುವಾಗ ಕೆಟ್ಟದ್ದು ಬೇಡ, ಒಳ್ಳೆಯದು ಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಚಿಕ್ಕವನಿರುವಾಗಲೇ ಹೇಳಿದ್ದನ್ನು ಪ್ರವಾದನೆಯಾಗಿ ನುಡಿಯಲ್ಪಟ್ಟದೆ. ಯೇಸು ಕ್ರಿಸ್ತನು ಜೀವಿತಪ್ಪೂ ತನ್ನ ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದ ಜೀವಮಾನ ಕಾಲದುದ್ದಕ್ಕೂ ಆತನು ಧರ್ಮವನ್ನು ಪ್ರೀತಿಸಿದ್ದಾನೆ, ದೇವರ ನೀತಿಯನ್ನು ಪ್ರೀತಿಸಿದ್ದಾನೆ, ಅಧರ್ಮವನ್ನ ದ್ವೇಷಿಸಿದ್ದಾನೆ. ದೇವರ ಚಿತ್ತವಲ್ಲದನ್ನ, ದೇವರ ನೀತಿಗೆ ವಿರುದ್ಧವಾದದ್ದೆಲ್ಲವನ್ನ ಯೇಸು ದ್ವೇಷಿಸಿದ್ದಾನೆ. ಆದ್ದರಿಂದ ತಂದೆ ದೇವರಿಗೆ ಆದಂಥ ದೊಡ್ಡ ಸಂತೋಷ. ದೇವರು ಈಗ ಯೇಸುವನ್ನು ದೇವರು ಎಂಬುದಾಗಿ ಹೇಳಲಾಗಿದೆ, ತಂದೆ ದೇವರನ್ನು ಇಲ್ಲಿ ದೇವರು ಎಂಬುದಾಗಿ ಹೇಳಲಾಗಿದೆ. ಅದನ್ನು ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಈಗ ಯೇಸು ಕ್ರಿಸ್ತನಿಗೆ ಒಂದು ಅತ್ಯುನ್ನತ ಪದವಿ ಕೊಡಲ್ಪಟ್ಟದೆ. ಫಿಲಿಪ್ಪಿ 2:9 ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಲ್ಲಿ ಶ್ರೇಷ್ಠವಾದ ಹೆಸರು ಕೊಟ್ಟನೆಂಬುದಾಗಿ ಬರೆದದೆ. ಇನ್ನು ಎಫೆಸ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನಿಗೆ ಎಲ್ಲವುಗಳ ಮೇಲೆ ಸರ್ವಾಧಿಕಾರವನ್ನು, ಒಡೆತನವನ್ನು ಕೊಡಲಾಗಿದೆ ಎಂಬುದಾಗಿ ಅಲ್ಲಿ ನಾವು ವಿಶೇಷವಾಗಿ ಓದ್ತೇವೆ. ಅದರಲ್ಲೂ ಆ ವಾಕ್ಯ ಹೀಗೆ ಹೇಳ್ತದೆ, ಯೇಸುವನ್ನು ಪುನರುತ್ಥಾನಗೊಳಿಸಿದ ಮೇಲೆ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿರಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಈಗ ಎಲ್ಲದರ ಮೇಲೆ, ಎಲ್ಲವುಗಳ ಮೇಲೆ ಯೇಸುವೇ ಒಡೆಯ, ಆತನೇ ಅಧಿಕಾರಿ. ಇದನ್ನ ಪೇತ್ರನು ತಾನು ಸಾರಿದ ಮೊಟ್ಟ ಮೊದಲ ಪ್ರಸಂಗ 50ಶತಮಾನದಿಂದ ಹೇಳುವಾಗ ಆತನು ಹೇಳ್ತಾನೆ, ನೆರೆದಕ್ಕೂ ಜನ ಸ್ತೋಮಕ್ಕೆ ಆತನು ಹೇಳ್ತಾನೆ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದಾನೆಂಬುದು ಇಸ್ರೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಯೇಸುವನ್ನ ತಂದೆ ದೇವರು ಒಡೆಯನನ್ನಾಗಿ ಮಾಡಿದ್ದಾನೆ, ಎಲ್ಲವುಗಳ ಮೇಲೆ ಶಿರಸ್ಸನ್ನಾಗಿ ಆತನನ್ನು ಮಾಡಿದ್ದಾನೆ. ಹೀಗೆ ಯೇಸು ಕ್ರಿಸ್ತನ ಒಡೆತನವನ್ನ ಹೇಳುವಂತ ಅನೇಕ ವಚನಗಳಿವೆ. ಪೇತ್ರನು ತಾನು ಹೇಳ್ತಾನೆ, ನಾವು ನಮ್ಮ ಹೃದಯದಲ್ಲಿ ಕ್ರಿಸ್ತನನ್ನ ಒಡೆಯನೆಂಬುದಾಗಿ ಪ್ರತಿಷ್ಠೆ ಮಾಡಲಿಕ್ಕೆ ನಮಗೆ ಆತನು ಅಪ್ಪಣೆ ಕೊಡ್ತಾನೆ. 1 ಪೇತ್ರ 3:15 ಅಲ್ಲಿ ಸ್ಪಷ್ಟವಾಗಿ ಬರ್ತದೆ, ಕ್ರಿಸ್ತನನ್ನು ಕರ್ತನೆಂದು ಎಂಬುದಾಗಿ ಹೇಳಿದ್ರೆ ಒಡೆಯನೆಂಬುದಾಗಿ ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ ಎಂಬುದಾಗಿ ಹೇಳ್ತಾನೆ. ಇನ್ನು ಇಬ್ರಿಯ 13:15 ಬರುವಾಗ, ಆದುದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ, ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಯೇಸುವನ್ನ ಕರ್ತನು, ಒಡೆಯ, ಸ್ವಾಮಿ, ಯಜಮಾನ ಎಂಬುದಾಗಿ ಹೇಳುವಾಗಲ್ಲ ಆತನು ಒಡೆಯನೇ, ಕರ್ತನೆಂಬುದಾಗಿ ಹೇಳುವಾಗ ಆತನು ಒಡೆಯನೇ, ಒಡೆಯನೆಂಬುದಾಗಿ ಹೇಳುವಾಗ ಆತನು ಕರ್ತನೇ. ಹಾಗಾದ್ರೆ ಬರ್ದರೆ ಯೇಸುವನ್ನು ನಾವು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞ. ಈ ಕಾಲದಲ್ಲಿ ದೇವರು ನಮ್ಗೆ ಯಜ್ಞ ಅರ್ಪಿಸ್ಲಿಕ್ಕೆ ಹೇಳಿಲ್ಲ, ಆದ್ರೆ ಯಜ್ಞಾರ್ಪಿತನಾಗಿ ಸತ್ತು ಪುನರುತ್ಥಾನ ಹೊಂದಿ ಈಗ ಎಲ್ಲಾದ್ರ ಮೇಲೆ ಒಡೆಯನಾಗಿರುವಂತ ಈ ಯೇಸುವನ್ನು ನಾವು
ಬಾಯಿಂದ ಒಡೆಯನೆಂಬುದಾಗಿ ಪ್ರತಿಜ್ಞೆ ಮಾಡುವಾಗ ಅದು ನಾವು ದೇವರಿಗೆ ಸಲ್ಲಿಸುವ ಶ್ರೇಷ್ಠವಾದ ಯಜ್ಞ, ಅದು ಸ್ತೋತ್ರ ಯಜ್ಞ. ಹಾಗಾದರೆ ಈಗ ಯೇಸು ಕ್ರಿಸ್ತನು ಇಬ್ರಿಯ ಗ್ರಂಥದಲ್ಲಿ ಬರೆದ ಪ್ರಕಾರ, ಆದ್ದರಿಂದ ದೇವರು ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೇರಿಸಿ, ಈಗ ಯೇಸು ಕ್ರಿಸ್ತನ ಎಲ್ಲದಕ್ಕಿಂತ ಮೇಲೆ ಉನ್ನತ ಸ್ಥಾನದಲ್ಲಿ ಒಡೆಯನಾಗಿದ್ದಾನೆ. ಏರಿಸಿ ತಂದೆ ದೇವರು ಮಾಡಿದ್ದೇನಂತೆ, ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಒಂದು ವೇಳೆ ಈ ವಾಕ್ಯವನ್ನ ನಾನು ಗ್ರಹಿಸಿದ್ದು ಸರಿಯಾಗಿರುವುದಾದರೆ, ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಆತನು ಶಿಲುಬೆಯಲ್ಲಿ ಸತ್ತು 3 ದಿವಸದಲ್ಲಿ ಪುನರುತ್ಥಾನ ಹೊಂದಿ 40 ದಿವಸ ಆತನು ಶಿಷ್ಯರಿಗೆ ಕಾಣಿಸಿಕೊಂಡು 40ನೇ ದಿವಸ ಆತನು ದಿವ್ಯಾರೋಹಣವಾಗಿ ತಂದೆ ದೇವರ ಬಳಿಗೆ ಹೋಗುವಾಗ, ಈಗ ತಂದೆ ದೇವರು ಯೇಸು ಕ್ರಿಸ್ತನಿಗೆ ದೊಡ್ಡ ಸನ್ಮಾನವನ್ನು ಏರ್ಪಡಿಸಿದ್ದಾನೆ. ಎಲ್ಲರ ಮೇಲೆ ಆತನನ್ನ ಒಡೆಯನಾಗಿ ನೇಮಿಸಿದ್ದಾನೆ. ಹೀಗೆ ಆತನನ್ನ ಎಲ್ಲದರ ಮೇಲೆ ಉನ್ನತ ಸ್ಥಾನಕ್ಕೆ ಏರಿಸಿ ತಂದೆ ದೇವರು ಪರಮಾನಂದ ತೈಲದಿಂದ ಆತನ ಅಭಿಷೇಕಿಸ್ತಾನೆ. ಈಗ ಇಬ್ರಿಯ ಗ್ರಂಥದಲ್ಲಿ ಯೇಸು ಕ್ರಿಸ್ತನ ಒಬ್ಬ ಮಹಾಯಾಜಕನಾಗಿ ನಮಗೆ ಅಧಿಕವಾಗಿ ನಮಗೆ ಕಾಣಲ್ಪಡುವಂತ ಪುಸ್ತಕ ಇದಾಗ್ತದೆ. ಯೇಸು ಕ್ರಿಸ್ತನ ಇಬ್ರಿಯ ಗ್ರಂಥದಲ್ಲಿ ಅಧಿಕವಾಗಿ ಯೇಸು ಕ್ರಿಸ್ತನನ್ನ ಮಹಾಯಾಜಕನನ್ನಾಗಿ ತೋರಿಸ್ತಾರೆ. ಹಾಗಾದ್ರೆ ಮೊಟ್ಟ ಮೊದಲ ಮಹಾಯಾಜಕನ ಕುರಿತಾಗಿ ನಾವು ನೋಡುವಾಗ ಮೋಶೆ ಅಣ್ಣನಾದ ಆರೋನನ ಕುರಿತಾಗಿ ಕೀರ್ತನೆಗಳು 133ನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾದ ವಿವರಣೆ ಬರೆಯಲಾಗಿದೆ. ಹೇಗೆ? ಕೀರ್ತನೆ 133:2 ಅದು ಆರೋನನ ತಲೆ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊಳ್ಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೇ ಎಂಬುದಾಗಿ ಬರ್ತದೆ. ಇಲ್ಲಿ ಮಹಾಯಾಜಕನಾದ ಆರೋನ, ಅವನ ತಲೆ ಮೇಲೆ ಶ್ರೇಷ್ಠ ತೈಲ, ಅಲ್ಲಿ ಯೇಸು ಕ್ರಿಸ್ತನ ಮೇಲೆ ತಂದೆಯಾದ ದೇವರು ಹಾಕುವಂಥ ಪರಮಾನಂದ ತೈಲ, ಅಭಿಷೇಕ ತೈಲ, ಪವಿತ್ರಾತ್ಮನ ಅಭಿಷೇಕ, ಅದು ಆರೋನನ ಗಡ್ಡದ ಮೇಲೆಯೂ ಆತನ ಕೂದಲು ಆತನ ಅಂಗಿಯ ಕೊಳ್ಳಪಟ್ಟಿಯವರೆಗೂ ಅದು ಹರಿದು ಬರ್ತದೆ ಎಂಬುದಾಗಿ ಬರ್ತದೆ. ಹಾಗಾದರೆ ಶಿರಸ್ಸಿನಿಂದ ಈಗ ಶರೀರದವರೆಗೂ ಅದು ಹರಿದು ಬರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾನು ನಂಬ್ತೇನೆ ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಮಹಿಮಾ ಪದವಿಗೆ ಏರಿಸಿ ಎಲ್ಲದರ ಮೇಲೆ ಆತನನ್ನು ಒಡೆಯನನ್ನಾಗಿ ನೇಮಿಸಿ ಅತಿ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿ ಆತನ ಮೇಲೆ ಪರಮಾನಂದ ತೈಲವನ್ನು ಹೊಯ್ಯುವಾಗ ಅದು ಯೇಸು ಕ್ರಿಸ್ತನ ಮೇಲೆ ಹಾಗೇ ಇಳಿದು ಶರೀರದವರೆಗೆ ಬರುವಾಗ ನಾನು ನೆನೆಸ್ತೇನೆ, ಭೂಮಿಯ ಮೇಲೆ 10 ದಿವಸಗಳು ಕಳೆದದೆ. ಆ 10ನೇ ದಿವಸ ಅದು ಪಂಚಾಶತಮ ದಿನ. ಯೇಸು ಕ್ರಿಸ್ತನ ಮೇಲೆ ಒಯ್ಯಲ್ಪಟ್ಟ ಪರಮಾನಂದ ತೈಲ ಹೇಗೆ ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟದ್ದು, ಅವನ ಗಡ್ಡದ ಮೇಲೆ ಅಂಗಿಗಳ ಕೊಳ್ಳಪಟ್ಟಿಯವರೆಗೂ ಅಂದರೆ ಶರೀರದವರೆಗೂ ಬರುವ ವಿಧದಲ್ಲಿ ಯೇಸುವಿನ ಮೇಲೆ ಒಯ್ಯಲ್ಪಟ್ಟ ಆ ಪರಮಾನಂದ ತೈಲ, ಪವಿತ್ರಾತ್ಮನ ಅಭಿಷೇಕ ಯೇಸುನ ಶಿರಸ್ಸಿನ ಮೇಲಿಂದ ಈಗ ಶರೀರದ ಭಾಗಕ್ಕೆ ಬರುವಾಗ ಶರೀರ ಕ್ರಿಸ್ತನ ಸಭೆ. ಆ ದಿನ ಪಂಚಾಶತಮ ದಿವಸ ಕ್ರಿಸ್ತನ ಸಭೆ, ಕ್ರಿಸ್ತನ ಶರೀರ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ತು. ಅಂದಿನಿಂದ ಇಲ್ಲಿವರೆಗೂ ದೇವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರ ಮೇಲೆ ಪವಿತ್ರಾತ್ಮನನ್ನು ಸುರಿಸ್ತಲಿದ್ದಾನೆ. ಪವಿತ್ರಾತ್ಮನನ್ನು ಹೊಂದಿದವರು ತಿರುಗಿ ಇನ್ನೂ ಬೇಕೆಂಬುದಾಗಿ ಹೇಳುವಾಗ ಅವರಿಗೆ ಕೊಡ್ತಲಿದ್ದಾನೆ. ಅಥವಾ ದೇವರು ಅವ್ರನ್ನ ವಿಧ ವಿಧವಾದ ಸವಾಲುಗಳು, ಜವಾಬ್ದಾರಿಗಳನ್ನ ಕೊಟ್ಟು ಅವರಿಗೆ ಕಳಿಸುವಾಗ ಅವರಿಗೆ ಇನ್ನೂ ವಿಶೇಷವಾಗಿ ಪವಿತ್ರಾತ್ಮನ ಸಾಮರ್ಥ್ಯವನ್ನು ಕೊಡುತ್ತಲೇ ಇದ್ದಾನೆ. ಹಳೆ ದಿವಸದಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ಆತ್ಮ ಸುರಿಸುವೆ ಎಂಬುದಾಗಿ ಹೇಳಿದ ದೇವರು ಈ ದಿನದಲ್ಲಿ ಪವಿತ್ರಾತ್ಮನನ್ನು ತನ್ನ ಜನರ ಮೇಲೆ ಸುರಿಸ್ತಿರುವುದಾದರೆ ಆ ಕಾಲ ಇನ್ನೂ ಹಾಗೇ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನು ದೇವರ ವಾಕ್ಯವು, ಆತನೊಂದಿಗೆ ಪವಿತ್ರಾತ್ಮನು, ದೇವರ ವಾಕ್ಯವು ದೇವರ ಆತ್ಮನು ಒಟ್ಟಾಗಿ ನಡೆಯುವಾಗ ಅನೇಕ ಕಾರ್ಯಗಳು ನಡೀತದೆ. ಅದನ್ನು ನಾವು ಯೇಸು ಕ್ರಿಸ್ತನ ಜೀವಿತದಲ್ಲಿ ನೋಡುವಾಗ ನಮಗೆ ಅದು ಸುಲಭವಾಗಿ ಅರ್ಥವಾಗ್ತಾ ಹೋಗ್ತದೆ, ಸೊಗಸಾಗಿ ಕಾಣ್ತದೆ. ಅದು ನಮ್ಮೊಳಗೆ ವಿಶ್ವಾಸ ಬಲವನ್ನ, ನಿರೀಕ್ಷೆಯನ್ನ ಹೆಚ್ಚಿಸ್ತದೆ. ಇಂಥ ಅನುಭವಗಳು ನಮಗೂ ಬೇಕೆನ್ನುವಂಥ ಒಂದು ಅಪೇಕ್ಷೆನ ನಮ್ಮೊಳಗೆ ಒದಗಿಸ್ತದೆ. ಪ್ರೇರೆ, ಇದರ ಕುರಿತು ಇನ್ನೂ ನಾವು ಧ್ಯಾನಿಸ್ಲಿಕ್ಕೆ ಇನ್ನೂ ಅನೇಕ ಸಂಗತಿಗಳಿದೆ. ಈ ತಿಂಗಳೆಲ್ಲ ಧ್ಯಾನಿಸೋದಕ್ಕಾಗಿ ನಾವು ಪ್ರಯಾಸ ಪಡೋಣ, ಇದಕ್ಕಾಗಿ ಪ್ರಾರ್ಥಿಸ್ರಿ. ದೇವರಿಂದ ಈ ಸಂದೇಶಗಳನ್ನ ಪಡ್ಕೊಂಡು ನಾವು ಇದನ್ನು ಹೊಂದಿ ಇದರಿಂದ ನಾವು ಬಲಗೊಂಡು ಇಂಥ ಅನೇಕರಿಗೆ ಇದನ್ನು ಹಂಚಿಕೊಳ್ಳಿಕ್ಕೆ ದೇವರಾತ್ಮನವನ್ನು ವಿಶೇಷವಾಗಿ ಬಲಪಡಿಸಲಿ. ಕ್ರಿಸ್ತನ ಸಭೆ ಇದರಿಂದ ಸುಭದ್ರವಾಗಿ, ಇನ್ನೂ ಸ್ಥಿರವಾಗಿ, ಬಲವಾಗಿ ಕಟ್ಟಲ್ಪಡಲಿ. ದೇವರಾಜ್ಯಕ್ಕಾಗಿ ದುಡಿಯೋದಕ್ಕಾಗಿ ದೇವರಾತ್ಮ ನಮ್ಮನ್ನು ವಿಶೇಷವಾಗಿ ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆಯೇ, ನಿನ್ನ ಯೇಸು ಕ್ರಿಸ್ತನ ಎಲ್ಲರಿಗಿಂತ ಉನ್ನತ ಸ್ಥಾನಕ್ಕೇರಿಸಿ ಆತನ ಮೇಲೆ ಪರಮಾನಂದ ತೈಲವನ್ನು ಹಾಕಿದೆಯಲ್ಲ. ಆರೋನನ ತಲೆ ಮೇಲೆ ಹಾಕಲ್ಪಟ್ಟ ಶ್ರೇಷ್ಠ ತೈಲವು ಕರ್ತನೆ, ಅದು ಆತನ ಗಡ್ಡಕ್ಕೂ ಕೊಳ್ಳಪಟ್ಟಿಗೂ ಇಳಿದ ವಿಧದಲ್ಲಿ ಯೇಸುವೆ ನಿನ್ನ ಮೇಲೆ ಹೊಯ್ಯಲ್ಪಟ್ಟ ಪರಮಾನಂದ ತೈಲ ಅದು ನಿನ್ನ ಶರೀರಕ್ಕೆ ಬರುವಾಗ ಅದು ಕ್ರಿಸ್ತನ ಸಭೆ.
ಬೇರೆ ಪಂಚಾಶತಮ ದಿನದಂದು ಕರ್ತನೆ, ಹೌದಪ್ಪ, ಈ ತೈಲವು ನಮ್ಮ ಮೇಲೆ, ಸಭೆ ಮೇಲೆ ಇಳಿದು ಬಂತಲ್ಲ, ಅಂದಿನಿಂದ ಇಲ್ಲಿವರೆಗೂ ನೀನು ನಿನ್ನಲ್ಲಿ ನಂಬಿಕೆ ಇಡುವವರ ಮೇಲೆ ಸುರಿಸ್ತಲೇ ಇದೆ. ಅದಕ್ಕಾಗಿ ಸ್ತೋತ್ರ. ಇನ್ನೂ ಸುರಿಸು ಸ್ವಾಮಿ. ವಿಧ ವಿಧವಾಗಿ ಹಲವು ವಿಧದ ಸವಾಲುಗಳು, ಹೋರಾಟಗಳಿಂದ ಮಕ್ಕಳು ಹೋಗುತ್ತಿರುವಾಗ ಕರ್ತನೆ, ಪ್ರತಿ ಸವಾಲುಗಳನ್ನು ಜಯಿಸಲು ಬೇಕಾದ ವಿಶೇಷವಾದ ಅಭಿಷೇಕ ನಿನ್ನ ಮಕ್ಕಳ ಮೇಲೆ ಬರಲಿ. ಆಶೀರ್ವದಿಸ್ರಿ. ನಿನಗೆ ಮಹಿಮೆ ಆಗಲಿ. ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ಕರ್ತನ ನಮ್ಮನ್ನು ಇನ್ನೂ ನೀನು ಅಭಿಷೇಕಿಸಿ ಆಶೀರ್ವದಿಸೆಂದು ನಿನ್ನನ್ನು ಅಂಗಲಾಚಿ ನಾವು ಕೇಳಿಕೊಳ್ತೇವೆ. ಕರ್ತನೆ, ಈ ಆಶೀರ್ವಾದಗಳನ್ನು ಬೇಕೆಂಬುದಾಗಿ, ಇಂಥ ಅಭಿಷೇಕ ಬೇಕೆಂಬುದಾಗಿ ಕೇಳುವ ಪ್ರತಿಯೊಬ್ಬವನ್ನು ಆಶೀರ್ವದಿಸು. ನಮ್ಮ ಮೇಲೆಯೂ ಪವಿತ್ರಾತ್ಮನು ಬರಲಿ. ನಾವು ವೈಯಕ್ತಿಕವಾಗಿ, ಕುಟುಂಬವಾಗಿ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಕರ್ತನೆ ಯೇಸಪ್ಪ, ನಿನ್ನ ಮೇಲಿರುವಂಥ ಅಭಿಷೇಕ ನಮಗೂ ನಮ್ಮ ಸಭೆಗಳ ಮೇಲೂ ಕರ್ತನೆ, ನಮ್ಮ ಪ್ರಿಯರ ಮೇಲೂ ಬರಲಿ ಅಂತ ನಾವು ಕೇಳಿಕೊಳ್ತೇವೆ. ಇದರಿಂದ ಕರ್ತನೆ, ನಾವು ನಿನ್ನ ಮಕ್ಕಳಾಗಿಯೂ, ನಿನ್ನ ಒಳ್ಳೆ ವಿಶ್ವಾಸಿಗಳಾಗಿಯೂ, ನಿನ್ನ ಒಳ್ಳೆ ಸಾಕ್ಷಿಗಳಾಗಿಯೂ, ಸೇವಕರಾಗಿ ಕರ್ತನೆ, ನಿನ್ನ ರಾಜ್ಯಕ್ಕೆ ಫಲ ಕೊಡುವ ಮಕ್ಕಳನ್ನಾಗಿ ನಮ್ಮನ್ನು ಆಶೀರ್ವದಿಸಿರಿ. ಪವಿತ್ರಾತ್ಮನ ಫಲ ಕೊಡುವವರು, ನಿನಗೆ ಲೋಕದಲ್ಲಿ ಸಾಕ್ಷಿಗಳಾಗಿರುವವರನ್ನಾಗಿ ನಮ್ಮನ್ನು ಮಾಡ್ರಿ ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ನಾವು ಬಿದ್ದು ಹೋದ, ತಪ್ಪಿ ಹೋದ, ಕೆಟ್ಟು ಹೋದ ಎಲ್ಲ ಪರಿಸ್ಥಿತಿಗಳು ನಮ್ಮನ್ನು ತಿರುಗಿ ಕ್ಷಮಿಸಿ, ನಮ್ಮನ್ನು ಮೇಲಕ್ಕೆತ್ತಿ ನಮ್ಮನ್ನು ಸೇರಿಸಿಕೊಳ್ಳ್ರಿ ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಳ್ತಾ ನೀನೇ ಮಹಿಮೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ. ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.